ನೋಡಿ, ನೆನೆ ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಸಾರಿ ಕೇಳ್ತಾರೆ. ಯಾಕೆ ಈ ಸಾರಿ ಕೇಳಿದ್ರು? ಬೆಂಗಳೂರಿನಲ್ಲಿ ಸ್ಟ್ಯಾಂಪೇಡ್ ಆಗಿದ್ದಕ್ಕೆ ಸಾರಿ ಕೇಳಿದ್ರ, ಬೆಂಗಳೂರಿನಲ್ಲಿ ಗುಂಡಿಗಳು ಬಿದ್ದು ಸಾವು ನೋವುಗಳಾಗ್ತಾ ಇರೋದಕ್ಕೆ ಸಾರಿ ಕೇಳಿದ್ರ ಅಂತ ಯೋಚನೆ ಮಾಡ್ತಾ ನೋಡಿದ್ರೆ RSS ಗೀತೆ ಹಾಡೋದಕ್ಕೆ ಸಾರಿ ಕೇಳಿರ್ತಾರೆ. ಅದೇ ಒಂದು ವಿವಾದ ಆಗಿತ್ತು. ಈಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರಾ ಅಂತ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಹೇಳಿದ್ನಲ್ಲ, ಸದನದಲ್ಲಿ RSS ಗೀತೆ ಹೇಳಿ ಕ್ಷಮೆ ಕೋರಿದ್ದಾಯ್ತು. ಈಗ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ ಇವ್ರ ಮೇಲೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದು ವಿವಾದಕ್ಕೆ ಕಾರಣ ಆಗಿರೋದು. ಪದೇ ಪದೇ ವಿಪಕ್ಷಗಳ ಬಾಯಿಗೆ ತುತ್ತಾಗ್ತಾ ಇದ್ದಾರೆ ಬಂದು ಡಿ ಕೆ ಶಿವಕುಮಾರ್ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ. ಮತ್ತೆ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನೇ ಈಗ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ದಸರಾ ಮಹೋತ್ಸವಕ್ಕೆ ಸಿದ್ಧತೆಗೆ ಹೊತ್ತಲ್ಲೇ ಕೆ ಶಿವಕುಮಾರ್ ಅವರು ಈ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಂತಾಗಿದೆ. ಚಾಮುಂಡಿ ಬೆಟ್ಟ ಪಕ್ಕಾ ಹಿಂದೂಗಳ ಸ್ವತ್ತು ಅಂತ ಬಿಜೆಪಿ ಹೇಳ್ತಾ ಇದೆ. ಮುಟ್ಟಿದ್ರೆ ಅದನ್ನ ಏನಾದರೂ ದಂಗೆ ಆಗ್ಬಿಡುತ್ತೆ ಅಂತ ಕೇಸರಿ ಪಡೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಮೊನ್ನೆಯಷ್ಟೇ ಸದನದಲ್ಲಿ RSS ಗೀತೆ ಹೇಳೋದಕ್ಕೆ ಸಾರಿ ಕೇಳಿದ್ರು. ಅದೇ ಒಂದು ವಿವಾದಕ್ಕೆ ಕಾರಣ ಆಯಿತು. ಯಾವ್ಯಾವ ವಿಚಾರಕ್ಕೆ ಸಾರಿ ಕೇಳ್ತಾರೆ? ಬೆಂಗಳೂರಿನಲ್ಲಿ ಸ್ಟ್ಯಾಂಪೇಡ್ ಆಯಿತು, ಸಾರಿ ಕೇಳಲಿಲ್ಲ. ಬೆಂಗಳೂರಿನಲ್ಲಿ ಗುಂಡಿಗಳಿದ್ದಾವೆ, ಸಾರಿ ಕೇಳಲಿಲ್ಲ. ಬೇರೆ ಬೇರೆ ವಿಚಾರಕ್ಕೆಲ್ಲ ಸಾರಿ ಕೇಳ್ತಾರೆ ಅಂತೇಳಿ ಚರ್ಚೆಗೆ ಗ್ರಾಸ ಆಗಿತ್ತು, ವಿವಾದ ಆಗಿತ್ತು. ಈಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಕೂಡ ಅದು ದಸರಾ ಸಮಯದಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ಇವರೇ ದಾರಿ ಮಾಡ್ಕೊಡ್ತಾ ಇದ್ದಾರೆ ಬಿಜೆಪಿಗೆ ಅನ್ನುವಂಥ ಚರ್ಚೆ. ಖಂಡಿತವಾಗ್ಲೂ ಶರತ್, ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ನೇಮಕ ಮಾಡೋದಾಗಿನಿಂದಲೂ ಕೂಡ ವಿವಾದಗಳು ಈಗ ಸರ್ಕಾರದ ಸುತ್ತಾಡ್ತಾ ಇರ್ತಕ್ಕಂಥದ್ದು. ಈಗ ಚಾಮುಂಡಿ ಬೆಟ್ಟಕ್ಕೂ ಕೂಡ ವಿವಾದ ಅಂಟ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ದೇವಸ್ಥಾನ ಇದು ಹಿಂದೂಗಳ ಮಾತ್ರ ಆಸ್ತಿ ಅಲ್ಲ, ಎಲ್ಲಾ ಸಮುದಾಯದವರು ಕೂಡ ಬರ್ತಾರೆ, ಎಲ್ಲ ಧರ್ಮೀಯರು ಕೂಡ ಬರ್ತಾರೆ. ಹಾಗಾಗಿ ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕ ಆಸ್ತಿ, ಕೇವಲ ಹಿಂದೂಗಳದ್ದು ಮಾತ್ರದ ಅಲ್ಲ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಒಂದು ಹೇಳಿಕೆ ಏನಿದೆ ಇದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಅನ್ನೋ ಒಂದು ಆರೋಪಗಳು ಈಗ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಇದನ್ನೇ ಬಿಜೆಪಿ ನಾಯಕರು ಪ್ರಬಲ ಹಸ್ತ ಮಾಡಿಕೊಂಡು ಈಗ ಕೆ ಶಿವಕುಮಾರ್ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಪ್ರಮುಖವಾಗಿ ಹಿಂದೂ ದೇವಸ್ಥಾನಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ನಾವು ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಯನ್ನ ಸಹಿಸಿಕೊಂಡು ಸುಮ್ಮನೆ ಇರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಯದುವೀರ್ ಅವರು ಸ್ಪಷ್ಟಪಡಿಸಿದ್ರು. ಆ ಮೂಲಕ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಬಿಜೆಪಿ ನಾಯಕರು ಕೂಡ ಹಿಂದೂ ದೇವಸ್ಥಾನಗಳ ತಂಟೆಗೆ ಬಂದ್ರೆ ದಂಗೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಇದೆಲ್ಲವೂ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಕೆಲವು ಕಾಂಗ್ರೆಸ್ಸಿಗರಲ್ಲೂ ಕೂಡ ಒಂದಷ್ಟು ಕೋಪವನ್ನ ತರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳೋದು ಮಾತ್ರವಲ್ಲದೆ ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಅದು ಎಲ್ಲ ಒಂದು ಧರ್ಮೀಯರಿಗೆ ಸೇರಿದೆ ಅನ್ನೋ ಒಂದು ವಿಚಾರವನ್ನ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದಲೂ ಕೂಡ ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೆಲವು ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಎಲ್ಲಾ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಸದನದಲ್ಲಿ ಅವರು RSS ಗೀತೆಯನ್ನ ಆಡುವ ಮೂಲಕ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ತಂದಿದ್ರು ಅನ್ನೋ ಒಂದು ವಿಚಾರ ಸದ್ದು ಮಾಡಿತ್ತು. ತದನಂತರ ಅದು ಹೈಕಮಾಂಡ್ಗೆ ಹೋಗಿತ್ತು. ಹೈಕಮಾಂಡ್ ಒಂದು ಸೂಚನೆ ಹಿನ್ನೆಲೆಯಲ್ಲಿ ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದು ಅವ್ರಿಗೆ ಕ್ಷಮಾಪಣೆಯನ್ನ ಕೋರ್ತಾರೆ. ಈಗ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇರ್ತಕ್ಕಂಥ ವಿಚಾರನೂ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಆಕ್ರೋಶ ತಂದಿರತಕ್ಕಂಥದ್ದು. ಹಾಗಾಗಿ ಮುಂದೆ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲೂ ಕೂಡ ಕ್ಷಮಾಪಣೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಇಂಥ ಒಂದು ಹೇಳಿಕೆಗಳು ಮತ್ತೆ ಹಿಂದೂಗಳ ಭಾವನಾತ್ಮಕ ವಿಚಾರ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನ ಅನ್ನೊಂದು ಸಲಹೆಯನ್ನು ಕೂಡ ಕೆ ಶಿವಕುಮಾರ್ ಅವರಿಗೆ ಕೆಲವರು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಮಸೀದಿಗಳಿಗೆ ಮತ್ತೆ ಚರ್ಚ್ಗಳಿಗೆ ನಮ್ಮ ಹಿಂದೂಗಳು ಕೂಡ ಹೋಗ್ತಾರೆ ಅನ್ನೊಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಮಸೀದಿಗಳಿಗೆ ಅವರ ಒಂದು ಹೆಣ್ಣು ಮಕ್ಕಳಿಗೆ ಪ್ರವೇಶನೇ ಇರೋದಿಲ್ಲ. ಅಂತದ್ರಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸೀರೆ ಬಳೆ ಮತ್ತೆ ಕುಂಕುಮ ತೊಟ್ಕೊಂಡು ಅವರಿಗೆ ಹೋಗ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾದ್ರೆ ಯಾವುದೇ ಕಾರಣಕ್ಕೂ ಅವರು ಬಿಡೋದಿಲ್ಲ. ಹಾಗಾಗಿ ಹಿಂದೂ ದೇವಸ್ಥಾನಗಳಿಗೆ ಏನಿದೆ, ಹಿಂದೂ ದೇವಸ್ಥಾನಗಳಿಗೆ ಒಂದು ಮಸಿ ಬಳಿತಕ್ಕಂತ ಒಂದು ಕೆಲಸವನ್ನ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನೋ ಒಂದು ಆಕ್ರೋಶ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಇದು ಬರೀ ದೇವಸ್ಥಾನ ಮಾತ್ರವಲ್ಲ, ಶಕ್ತಿಪೀಠನೂ ಕೂಡ ಆಗಿರ್ತಕ್ಕಂಥದ್ದು. ತಲೆತಲಾಂತರಗಳಿಂದ ಹಿಂದೂ ಧಾರ್ಮಿಕ ಆಚರಣೆಗೆ ಒಳಪಟ್ಟು ಅಲ್ಲಿ ಸಂಪ್ರದಾಯ ಬದ್ಧವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇಂಥ ಒಂದು ದೇವಸ್ಥಾನದ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಗೊಂದಲವನ್ನು ಸೃಷ್ಟಿ ಮಾಡಬಾರದು ಅನ್ನೋ ಒಂದು ವಿಚಾರವನ್ನ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು. ಅದೇ ಕೆ ಶಿವಕುಮಾರ್ ಒಂದು ವಿಚಾರವನ್ನ ತಮ್ಮ ಅಸ್ತ್ರವನ್ನ ಮಾಡಿಕೊಂಡು ಈಗ ಕೆ ಶಿವಕುಮಾರ್ ವಿರುದ್ಧ ಮುಗಿ ಬೀಳೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.